ಸಭಿ ಕೋ ಮೇರಾ ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರ. ಭಾಷಾ ಸೇತುವಿನ 8ನೇ ದಿನಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನ ನಾವು ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಕ್ರಿಯಾಪದಗಳನ್ನು ನೋಡೋಣ. ಚಲನ ನಡೆಯುವುದು, ಉಠನ ಏಳುವುದು, ಬೈಠನ ಕುಳಿತುಕೊಳ್ಳುವುದು, ಖಡೆ ಹೋನ ನಿಲ್ಲುವುದು, ಟಹಲ್ನ ಅಲೆಯುವುದು, ಘೂಮ್ನ ಸುತ್ತುವುದು. ವಾಕ್ಯದಲ್ಲಿ ಪ್ರಯೋಗಿಸುವಾಗ ಚಲೋ ನಡಿ ಅಂತ ಹೇಳಬೇಕಾದ್ರೆ ಚಲೋ, ತುಮ್ ಚಲೋ, ನಡಿ ನಡೆಯಿರಿ ಅಂತ ಹೇಳುವಾಗ ಚಲಿಯೇ. ಉಠನ ಉಠೋ ಅಂದರೆ ಏಳು, ಉಟಿಯೇ ಅಂದರೆ ಏಳಿ. ಖೇಲ್ನ ಅಂದರೆ ಆಟವಾಡುವುದು, ಕೂದನ ನೆಗೆಯುವುದು, ದೌಡನ ಓಡುವುದು, ತೈರ್ನ ಈಜುವುದು, ಉಡನ ಹಾರುವುದು, ಜಾಗ್ನ ಎಚ್ಚರಗೊಳ್ಳುವುದು. ಖೇಲ್ನ ಅಂದರೆ ಆಟವಾಡುವುದು, ಖೇಲೋ ಅಂದರೆ ಆಟವಾಡು. ಲಡ್ಕಾ ಖೇಲ್ತಾ ಹೈ ಅಂದರೆ ಹುಡುಗ ಆಟವಾಡುತ್ತಾನೆ. ಬಂದರ್ ಕೂದ್ತಾ ಹೈ ಅಂದರೆ ಕೋತಿ ನೆಗೆಯುತ್ತದೆ. ಲಡ್ಕಾ ದೌಡ್ತಾ ಹೈ ಹುಡುಗ ಓಡುತ್ತಾನೆ. ಮಚಲಿ ತೈರ್ತಿ ಹೈ ಮೀನು ಈಜುತ್ತದೆ. ಮಚಲಿ ಪಾನಿ ಮೇ ತೈರ್ತಿ ಹೈ ಮೀನು ನೀರಿನಲ್ಲಿ ಈಜುತ್ತದೆ. ಪಂಚಿ ಆಸ್ಮಾನ್ ಮೇ ಉಡ್ತಾ ಹೈ ಪಕ್ಷಿ ಆಕಾಶದಲ್ಲಿ ಹಾರುತ್ತದೆ. ಲಡ್ಕಾ ಜಾಗ್ತಾ ಹೈ. ಜಾಗೋ ಗ್ರಾಹಕ್ ಜಾಗೋ ಅನ್ನುವ ಘೋಷಣೆ ಕೇಳಿರಬಹುದು. ಜಾಗೋ ಅಂದರೆ ಎಚ್ಚರ, ಎಚ್ಚರಗೊಳ್ಳು ಗ್ರಾಹಕ ಎಚ್ಚರಗೊಳ್ಳು. ಇಲ್ಲಿಗೆ ಭಾಷಾ ಸೇತುವಿನ ಈ ದಿನದ ತರಗತಿ ಮುಕ್ತಾಯ. ಸಭಿ ಕೋ ಧನ್ಯವಾದ. ಎಲ್ಲರಿಗೂ ಧನ್ಯವಾದ.